ನಮಗೆ ಕಾಫಿ ತೋಟ ಅಂದ್ರ ಒಂಥರ ಹೊಸದಕ್ಕ. ಅಂದ್ರೆ ಇವತ್ತಲ್ಲಿ ಕೆಲಸ ಮಾಡಕ್ ಹೋಗಿದ್ವಕ್ಕ. ಅಲ್ಲಿ ತುಂಬಾ ನೇಚರ್ ಅಂದ್ರೆ ಯಾವ ತರ ಇತ್ತಂದ್ರ ಮೈಂಡ್ ಅಲ್ಲಿರೋ ಟೆನ್ಷನ್ಸ್ ಅದ ಹೋಗ್ಬಿಡ್ತು. ಆ ತರ ನೇಚರ್ ಇತ್ತು. ತುಂಬಾ ಖುಷಿ ಆಯ್ತಕ್ಕ ಅಲ್ಲಿ ಕೆಲಸ ಮಾಡಿ. ಓಕೆ, ನಮ್ಮ ಬೀಗ್ರ ಹತ್ರ ಮಾತಾಡೋಣ. ಲವ್ಲಿ ಸ್ಟಾರ್ ಪ್ರೇಮ್ ಸರ್, ಇವರ ಡಾನ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಮಾತುಗಳು. ನನಗೆ ಗೊತ್ತಿಲ್ಲ ಬಾಲು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ. ಫುಲ್ ನನ್ನ ಟ್ರೈನಿಂಗ್ ಸರ್ ಅದ ಹೇಳೋಣ ಅಂತ ಇದ್ದಣ ನಾನು. ಹೇಳೋ ಒಂಚೂರು ಟೈಮ್ ಬಾಳು ಒಂದ್ ನಿಮಿಷ ಟ್ರೈನಿಂಗ್ ಅಂತಾನೆ. ಒಂದ್ ನಿಮಿಷ ಆ ಸ್ಟೆಪ್ ಹಾಕು. ಅವ್ನ್ ಮಾಡ್ಲಿ ಪುರಿ. ಅಲ್ಲ ನಿಮ್ ಡ್ಯಾನ್ಸ್ ನೋಡಿ ನನಗೂ ಮರೆತೋಯ್ತು ಏನ್ ಮಾಡಿದ್ನಿ. ಅಣ್ಣ ಹುಲಿ ಕಾಡಲ್ಲಿದ್ರು ಹುಲಿನೇ, ಸ್ಟೇಜ್ ಮೇಲಿದ್ರು ಹುಲಿನೇ. ಹುಲಿ ಅಣ್ಣ ನೀನು. ಆ ಹುಳಿ ಒಂದೇ ಒಂದು ತೊಟ್ಟು ಹಾಲಲ್ಲಿ ಬಿದ್ರು ಹಾಲು ಒಡೆದೋಗುತ್ತಣ್ಣ. ಹುಳಿ ಅಂದ್ರ ಸರ್ ಹುಳಿ ಹುಳಿ ನಿಮ್ಮೆಣ್ಣು ಹುಳಿ. ಸಖತ್ತಾಗಿ ಜ್ಯೋತಿ ಅವ್ರನ್ನ ಯಾಮಾರಿಸ್ದಂಗ್ ನನ್ನ ಯಾಮಾರಿಸಿದ್ರಿ ಸರ್. ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು. ಅದ್ಭುತವಾಗಿತ್ತು ಬಾಳು ಅಂಡ್ ಮಾಲಾಶ್ರೀ. ಥ್ಯಾಂಕ್ ಯು ಸರ್. ಇನ್ ಮುಂದೆ ಹಾಡ್ ಜೊತೆಯಲ್ಲಿ ಇಬ್ರು ದಯವಿಟ್ಟು ಡ್ಯಾನ್ಸ್ ಮಾಡಿ ನಮ್ಮ ಕರ್ನಾಟಕದ ಜನತೆಗೆ ಅದ್ಭುತವಾದ ಎಂಟರ್ಟೈನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಮಾಳ್ವಿಕಾ ಮೇಡಮ್, ನನಗೇನ್ ಅನ್ನಿಸ್ತಾ ಇದೆ ಗೊತ್ತಾ, ಇವತ್ತು ಈ ಡ್ಯಾನ್ಸು, ನೀನ್ ಕುಣಿದಿದ್ದ ರೀತಿ, ಇದೆಲ್ಲವನ್ನ ನೋಡಿದಾಗ ನೀನೊಂದು ಮ್ಯೂಸಿಕ್ ಆಲ್ಬಮ್ ವಿಡಿಯೋ ಮಾಡು ಅಂತ. ನಿನ್ನ ಧ್ವನಿಯಲ್ಲಿ ಒಂದು ಕ್ವಾಲಿಟಿ ಇದೆ. ಪ್ರಾಯಶಃ ಅವರೆಲ್ಲ ದಿಗ್ಗಜರೆಲ್ಲ ಕೂತ್ ಮಾತಾಡಿದಾಗ ಸರಿಗಮ ಪಾಲ್ ಹೇಳಿರಬಹುದು. ಜೊತೆಗೆ ಅದು ಹಾಡೋ ರೀತಿ ಇದೆಯಲ್ಲ, ಅದು ಥ್ರೋ ಆಫ್ ದ ವಾಯ್ಸ್, ಅದೆಲ್ಲ ಕೇಳಿಸ್ಕೊಂಡಾಗ ಸಿದ್ದು ಮೂಸೇವಾಲಾ, ಆಮೇಲೆ ದೊಡ್ಡ ದೊಡ್ಡ ಈ ಪಂಜಾಬ್ದು ಇಂಟರ್ನ್ಯಾಷನಲ್ ಸಿಂಗರ್ಸ್ ಎಲ್ಲ ಇದಾರಲ್ಲ, ಅವರೆಲ್ಲ ನೆನಪಾಗ್ತಾರೆ. ಅವ್ರು ನೆನಪಾದ್ರೂ ನಿನ್ ಸಂಗೀತ ಬೇರೆ ತರ ಇರುತ್ತೆ. ಸೊ ನನಗೇನ್ ಅನ್ನಿಸ್ತು, ಇದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾಗಿರುವ ಧ್ವನಿ, ಅದು ಬರೀ ಧ್ವನಿಯಾಗಿ ಹೋಗೋದು ಕಷ್ಟ. ಹಾಗಾಗಿ ಅದು ಒಂದು ಮ್ಯೂಸಿಕ್ ವಿಡಿಯೋ ಆಗಿ ಹೋದ್ರೆ ಅದು ವಿಶ್ವಾದ್ಯಂತ ತೆಗೆದುಕೊಂಡು ಹೋಗುವಂತ ಶಕ್ತಿ ನಿನ್ನಲ್ಲಿದೆ. ಅದು ಬೇಗ ನಡೀಲಿ ಮಗು. ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ರಾಜೇಶ್ ಸರ್, ಇವರ ಒಂದು ದಿನದ ಹಳ್ಳಿ ಜೀವನದ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕಾಫಿ ಅಂದ ಕೂಡಲೇ ತಿಂಡಿ ಆಗ್ಲಿ ಅಥವಾ ಏನಾದ್ರೂ ಒಂದು ತಿಂದು ಕೂಡ್ಲೇನೆ ಕಾಫಿ ಕುಡಿಯೋದು ಅನ್ನೋದೇ ಒಂದು ಸಂಭ್ರಮ, ಅದೊಂದು ಸಂಪ್ರದಾಯ. ಅದನ್ನು ಹುಟ್ಟದಾಕದಂತ ನಾಡಿದು. ಇಲ್ಲಿ ಬಂದು ನೀವು ಕಾಫಿ ತೋಟದಲ್ಲಿ ಕೆಲಸ ಮಾಡಿದಿರಿ. ಅಫ್ಕೋರ್ಸ್ ನೀವು ಹುಟ್ಟಿ ಬೆಳೆದ ಊರು, ಪ್ರದೇಶ, ವಾತಾವರಣ, ಕಾಫಿ ಈ ಬೆಳೆಯೋ ಪ್ರದೇಶಕ್ಕೂ ಬಹಳ ವ್ಯತ್ಯಾಸ. ಬಟ್ ನೀವು ಒಂದು ಹೊಸ ಜಗತ್ತಿಗೆ ಓಪನ್ ಆದ್ರಲ್ಲ, ಅದು ಬಹಳ ಖುಷಿ ಆಯ್ತು. ಆರಾಮಾಗಿ ಸಂತೋಷವಾಗಿ ಜೀವನ ಮಾಡಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಛಾಯಾ ಮೇಡಮ್, ಹೇಗಿತ್ತು ನನ್ನ ಡ್ಯಾನ್ಸ್ ಜೊತೆಗೆ ಇವ್ರದ್ದು? ಕುರಿಯಣ್ಣ, ನಿಮ್ ಬಗ್ಗೆ ಹೇಳ್ಬೇಕಾ? ಅಯ್ಯಯ್ಯೋ, ನಾನು ಯಾವಾಗ್ಲೂ ಹೇಳಿದೀನಿ, ನಿಮ್ ಬ್ರೆತ್ಲೆಸ್ ಹಾಡ್ಗೂ ಸೈ, ನಿಮ್ ಡಾನ್ಸ್ಗೂ ಸೈ, ನಿಮ್ ಕಾಮಿಡಿಗೂ ಸೈ. ಅಯ್ಯೋ ಕುರಿಯಣ್ಣ, ಯು ಆರ್ ಅಮೇಸಿಂಗ್ ಕುರಿಯಣ್ಣ. ಎಲ್ಲ ಸರಿ ಆಯ್ತು. ಅಣ್ಣ ಅಂದಿದ್ದು ಒಂಚೂರು ಸರ್ ಸಾಕಕ್ಕ ಸರ್. ನಾನು ಮಾಳವಿ ಅಕ್ಕ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡು ಅನ್ಬಿಟ್ಟೆ. ಸಾರಿ. ಬಾಳು ಅವರೇ, ಮಾಲಾಶ್ರೀ ಅವರೇ, ನಾನು ಯಾವಾಗ್ಲೂ ನಾನು ಪಚ್ಚದ ಬೊಂಬೆ ಅಂತಿದ್ದೆ. ಇನ್ಮೇಲೆ ಹಾಗೆ ಹೇಳಕ್ ಆಗೋದೇ ಇಲ್ಲ. ಇನ್ಮೇಲೆ ರಾಕ್ ಸ್ಟಾರ್ ಜೋಡಿ ಅಂತೀನಿ. ನಿಜವಾಗ್ಲೂ ರಾಕ್ ಸ್ಟಾರ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ರಪ್ಪ ದೇವ್ರೇ. ನಾನು ಇನ್ನೊಂದ್ ಚೂರ್ ನೋಡ್ಬೇಕು ಅಂತಾನೆ ಅನಿಸ್ತಿತ್ತು. ನಿಮ್ ಹಾಡು, ನಿಮ್ ಡಾನ್ಸು, ನೀವಿಬ್ರು ಕಾಣ್ತಿರೋ ರೀತಿ, ಎನರ್ಜಿ ಬೇರೆ ಲೆವೆಲ್. ತುಂಬಾ ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು. ನಿಮ್ಮ ಕಾಫಿ ತೋಟದ ಸ್ಟೋರಿ ಕೇಳ್ಬಿಟ್ಟು ಅಮೃತಧಾರೆ ನೆನಪಾಗೋಯ್ತು. ನಾವು ಚಿಕ್ಕಮಂಗ್ಳೂರಲ್ಲಿ ಅಮೃತಧಾರೆ ಶೂಟಿಂಗ್ ಮಾಡಿದ್ವಿ. ನಿಜವಾಗ್ಲೂ ಯಾವಾಗ ಶೂಟಿಂಗ್ ಶುರು ಆಯ್ತು, ಯಾವಾಗ ಮುಗ್ದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಡೈಲಿ ಬೆಳಗ್ಗೆ ಚಿಕ್ಕಮಂಗ್ಳೂರ್ ಕಾಫಿಯಿಂದಾನೆ ದಿನ ಶುರು ಆಗೋದು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ದಟ್ ಎಕ್ಸ್ಪೀರಿಯನ್ಸ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಛಾಯಾ ಮೇಡಮ್. ಬಾಳು, ನಿನ್ನ ಹಾಡನ್ನ ಮೆಚ್ಕೊಂಡಿರೋ ಅಂತ ಒಬ್ರು ಅಭಿಮಾನಿ ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವ್ರನ್ನ ಈಗ ವೆಲ್ಕಮ್ ಮಾಡ್ಕೊಳ್ಳೋಣ. ಬಾಳು ಅವರ ಅಭಿಮಾನಿ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮದುವೆ ಮನೆಯಿಂದ ಹಿಂಗೆ ಸೀದಾ ಬಂದಮ್ಮ. ನಿನ್ನ ಹೆಸರೇನಮ್ಮ? ಕಾಂಚನ. ನಮ್ ಬಾಳು ಅಂದ್ರೆ ಏನಕ್ಕಮ್ಮ ಅಷ್ಟೊಂದು ಇಷ್ಟ? ಅವರು 3000ಕ್ಕೂ ಹೆಚ್ಚು ಸಾಂಗ್ಗಳನ್ನ ಮಾಡಿದ್ದಾರೆ. ಮತ್ತೆ ಅವ್ರದ್ದು ಸಾಂಗು ಕೇಳಕ್ಕೂ ಚೆನ್ನಾಗಿರುತ್ತೆ, ಆಡಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ರು ಇಷ್ಟ ನಂಗೆ. ನಂಗ ದೌಣೆಗ ಮಸ್ತ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಏ ಚಾಚುನ ಮರಿ ತಿನ್ನಕ ಕರೆದರು ಆಚನ್ಯ, ಏ ಚಾಚುನ ಮರಿ ತಿನ್ನಕ ಕರೆದರು ಆಚನ್ಯ. ನೀ ಬಂದಿ ಅಂತ ಓಡಿ ಬಂದೆ ಲಾವಣ್ಯ ಲಾವಣ್ಯ.
ಬಾಳು ನೀನೊಬ್ಬ ದೊಡ್ಡ ಹಾಡುಗಾರ, ನೀನೇ ಹಾಡುಗಳನ್ನ ಬರೀತೀಯಾ, ಸಾಹಿತ್ಯ ಬರೀತೀಯಾ. ನಿನ್ನ ಸಾಹಿತ್ಯನ, ನಿನ್ನ ಹಾಡನ್ನ ಒಬ್ರು ಅಭಿಮಾನಿ ನಿನ್ ಮುಂದೆ ಆಡ್ತಾ ಇರೋದು ನಿನ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಅದ್ರ ಬಗ್ಗೆ ಹೆಂಗ್ ಹೇಳ್ಬೇಕಂತ ಗೊತ್ತಿಲ್ಲ ನಾನು ನಿಜವಾಗ್ಲೂ. ನಾವು ಬಿಡಂಗಾರೆ ಅವ್ನು ಗೊತ್ತಾಯ್ತಿಲ್ವಂತ ಹೇಳಕ್ಕೆ. ನಾವು ಕವಿಗಳು, ಸಾಹಿತ್ಯಗಳು ಬರೆದಂಥ ಹಾಡುಗಳನ್ನ ಫಸ್ಟ್ ನಾವು ಹಾಡು ಬರೆಯುವಾಗ ಅವತ್ತನ್ನ ನೋಡಿಕೊಂಡು ಕೇಳಿಕೊಂಡು ಬರೆಯೋದನ್ನ ಸ್ಟಾರ್ಟ್ ಮಾಡಿದವರು. ಅವಾಗ ನಮ್ಮ ಹಾಡುಗಳ ಇನ್ನೊಬ್ಬರು ಹಾಡು ಹಂಗ ಇನ್ನೊಬ್ರು ಕೇಳು ಹಂಗ ಆಕ್ಕಾವೋ ಇಲ್ಲೋ ಅಂತೇಳಿ ಒಂದು ಮನಸ್ನ್ಯಾಗ ಅದೊಂದು ಭಯ ಇರ್ತೈತಿ. ನಮ್ಮ ಜನ ಎಲ್ಲಿ ಕೇಳ್ತಾರ, ಎಲ್ಲಿ ಬೈದು ಬಿಟ್ರೆ ಹೆಂಗ ಅಂತೇಳಿ. ಬಟ್ ಈ ಲಾವಣ್ಯ ಅನ್ನೋ ಹಾಡು ಮತ್ತು ಈ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಅನ್ನೋಂಥ ಒಂದು ಫೀಲಿಂಗ್ ಸಾಂಗ್ ಬಂದ ಮೇಲೆ ಈ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಎಷ್ಟೋ ಹೊತ್ನ ಹಾಡ್ತಾರ. ನಿಜವಾಗ್ಲೂ ನಾವೊಬ್ಬ ಸಾಹಿತ್ಯಗಾರನಾಗಿ ನನ್ನ ಸಾಹಿತ್ಯನ ಇನ್ನೊಬ್ಬರ ಬಾಯಿಂದ ಕೇಳೋದಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಕತಿ. ನಾನು ಆ ಸರಸ್ವತಿಗೆ ಎಷ್ಟು ಸಲ ಕಾಲು ಮುಗಿದ್ರು ಕಮ್ಮಿನ ಅಂತ ನನಗನ್ನಿಸ್ತು. ಈಗ ನಿನ್ನ ಅಭಿಮಾನಿ ನಿನಗೋಸ್ಕರ ಒಂದು ಹಾಡು ಹಾಡಿದ್ರು, ಈಗ ಆ ಅಭಿಮಾನಿಗೋಸ್ಕರ ನೀನೊಂದು ಹಾಡು ಹಾಡ್ಬೇಕು. ಕಂಡಾಗ ಕಣ್ಣು ಹೊಡೆದ ಕರಿಯವ್ವನ ಗುಡಿ ಮುಂದೆ ಕೈ ಮಾಡಿ ಬಿಟ್ಟು ಹಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನೆಗೆ ಬಂದ ಬೆಟ್ಟಾಗಿದಿ ನಮ್ಮನಿಯ ಹಿತ್ತಲದಾಗ ಹಾದಿ ಗೆಳತಿ ಅಣಕ ಮಾಡಿ ಒಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡ್ದ ಚಂದುಳ್ಳ ಚಲವಿ ನಿನಂದಾಳದ ಮ್ಯಾಗೀನ ಬ್ರಹ್ಮ ಕೊಟ್ಟಾನ ಬರದ ಬಾರ ನಮ್ಮನಿಗೆ ನಮ್ಮವ್ವಗ ಸೊಸೆಯಾಗಿ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹತ್ಯಾವ ಬಿಕ್ಕ ನೀ ಹೋಗಬ್ಯಾಡನಕ್ಕ ಹೆಂಗಾರ ಬಾವೊಮ್ಮಿ ಬದಲಿಸಿದಿಕ್ಕ ಹೊತ್ತಾದ ಮ್ಯಾಲ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ಥ್ಯಾಂಕ್ ಯು. ಹೆಂಗಿದ್ರು ಲಂಗ ದೋಣಿ ಹಾಕೊಂಬಂದವ್ರೆ, ಆ ಹುಡುಗಿಗೆ ಇನ್ನೂ ಸಮಾಧಾನ ಆಗಿಲ್ಲ. ಅದೊಂದ್ 2 ಲೈನ್ ಆಡ್ಬಲ್ಲು ಲಂಗ ದೋಣಿದು? ಲಂಗ ದೌಣ್ಯಾಗ ಮಸ್ತ ಕಾಂತಿ ಕಾಂಚನ ನೀ ಕಾಮನ ಕೆರ್ಯಾಗ ಮಿಂಚಾಕತ್ತಿ ಮಿನ ಮೀನ. ಲಂಗ ದೌಣ್ಯಾಗ ಮಸ್ತ ಕಾಂತಿ ಕಾಂಚನ ನೀ ಕಾಮನ ಕೆರ್ಯಾಗ ಮಿನಗಾಕತ್ತಿ ಮಿನ ಮೀನ. ಚಾಚುನು ಮರಿ ತಿನ್ನಕ ಕರೆದರು ಆಚನ್ಯ, ಏ ಚಾಚುನು ಮರಿ ತಿನ್ನಕ ಕರೆದರು ಆಚನ್ಯ. ನೀ ಬಂದಿ ಅಂತ ಓಡಿ ಬನ್ಯ ಕಾಂಚನ ಕಾಂಚನ. ಲಂಗಾದವನಗ ಮಸ್ತ ಕಾಂತಿ ಕಾಂಚನ ನೀ ಕಾಮನ ಕೆರೆಗ ಮಿಂಚ ಕತ್ತಿ ಮಿನ ಮೀನ. ಬಾಳು ಬಾಳು, ನಮ್ಮ ವೇದಿಕೆಯ ಅಪರಂಜಿ ಮುತ್ತು ಅಪ್ಪ ನೀನು. ನಮ್ಮ ವೇದಿಕೆಯ ಅಪರಂಜಿ ಬಾಳುಗೆ ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಕಾಂಚನ, Yes, ಥ್ಯಾಂಕ್ sir, ಯು ಬಾಳು, thank you so much. ಥ್ಯಾಂಕ್ ಯು ಮಾಲಾಶ್ರೀ. ಥ್ಯಾಂಕ್ ಯು ಮಾಲಾಶ್ರೀ, ಥ್ಯಾಂಕ್ ಯು ಬಾಲು, ಜೋರಾದ ಚಪ್ಪಾಳೆ.